ರಾಜ್ಯದ ಕೋಟ್ಯಾಂತರ ಜನರ ಮನಗೆದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ಕಾಂಗ್ರೆಸ್ ಮುಖಂಡ ದಿನೇಶ್ ಕುಮಾರ್ ಕೂಡ್ಲೂರು ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ವಾಲೆತೋಪು ಗ್ರಾಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರಿಗೆ ಸಿಹಿ ಹಂಚಿ ಮಾತನಾಡಿದ ಅವರು, ಲಕ್ಷಾಂತರ ಕಾರ್ಯಕರ್ತರ ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗಿದೆ. ಕಷ್ಟ ಕಾಲದಲ್ಲಿ ಪಕ್ಷವನ್ನ ಕಟ್ಟಿದ, ಪಕ್ಷಕ್ಕಾಗಿ ಸಕಲ ಸಾಮರ್ಥ್ಯವನ್ನ ವ್ಯಯಿಸಿದ ಧೀಮಂತ ನಾಯಕ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿದ್ದಾರೆ. ಅವರಿಗೆ ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ. ಮುಂದೆ 2028ಕ್ಕೂ ಅವರೇ ಮುಖ್ಯಮಂತ್ರಿಯಾಗಲಿ ಅಂತ ತಿಳಿಸಿದ್ದಾರೆ. ತಾಲೂಕಿನ ಕೂಡ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅವರು ಉಪಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಭರಪೂರ ಅನುದಾನ ಮಂಜೂರು ಮಾಡಿದ್ರು. ಹಾಗೆಯೇ ಶಂಕುಸ್ಥಾಪನೆಯನ್ನು ಸಹ ನೆರವೇರಿಸಿದ್ರು. ಆ ಕಾಮಗಾರಿಗಳೆಲ್ಲ ಈಗ ಮುಕ್ತಾಯವಾಗಿದ್ದು, ಡಿಕೆ ಶಿವಕುಮಾರ್ ಅವರನ್ನೇ ಬರಮಾಡಿಕೊಂಡು ಅವರಿಂದಲೇ ಉದ್ಘಾಟನೆ ಮಾಡಿಸಲು ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಮುಖಂಡರು ಜೊತೆಗೂಡಿ ತೆರಳಿ ಮನವಿಯನ್ನ ಮಾಡ್ತೇವೆ. ಅದ್ದೂರಿ ಸ್ವಾಗತ ಕೋರಿ ಅಭಿನಂದಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಇನ್ನು ಶಾಸಕ ಸಿಪಿ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಗ್ರಾಮೀಣ ಭಾಗ ಸಾಕಷ್ಟು ಅಭಿವೃದ್ಧಿ ಕಂಡಿದ್ದು, ಈ ನೆಲದ ಮಗ ಡಿಕೆ ಶಿವಕುಮಾರ್ ಅವರು ಸಮಗ್ರ ಅಭಿವೃದ್ಧಿಗೆ ಭರಪೂರ ಅನುದಾನ ನೀಡಲಿದ್ದಾರೆ ಅಂತ ತಿಳಿಸಿದ್ದಾರೆ. 3 ದಿನಗಳ ಕಾಲ ಮಳೂರು ಹೋಬಳಿ ವ್ಯಾಪ್ತಿಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಕೆಲಸ ಮಾಡುತ್ತೇವೆ. ಡಿಕೆ ಶಿವಕುಮಾರ್ ಅವರಿಗೆ ಭಗವಂತ ಆರೋಗ್ಯ, ರಾಜ್ಯವನ್ನ ಮುನ್ನಡೆಸುವ ಶಕ್ತಿಯನ್ನ ದಯಪಾಲಿಸಲಿ ಅಂತ ಬೇಡಿಕೊಳ್ಳುತ್ತೇವೆ. ಗ್ರಾಮಗಳಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸುತ್ತೇವೆ ಅಂತ ದಿನೇಶ್ ಕುಮಾರ್ ಇದೇ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿ ಅವುಗಳನ್ನ ಈಡೇರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಇನ್ನು ಸ್ವತಃ ಎನ್ಸಿಸಿ ಗ್ರೂಪ್ ಮಾಲೀಕರು ಆಗಿರುವ ದಿನೇಶ್ ಕುಮಾರ್ ಕೂಡ್ಲೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ, ಸರ್ಕಾರಿ ಶಾಲೆಗಳಿಗೆ ಶೈಕ್ಷಣಿಕ ಪರಿಕರಗಳ ವಿತರಣೆ, ದೇವಾಲಯಗಳ ಜೀರ್ಣೋದ್ಧಾರ, ಅಶಕ್ತರಿಗೆ ನೆರವು, ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಿಗೆ ಆರ್ಥಿಕ ಸಹಾಯ, ಹೀಗೆ ಹಲವು ಕಾರ್ಯಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ದಿನೇಶ್ ಕುಮಾರ್ ಅವರ ಸಮಾಜ ಸೇವೆ ಹೀಗೆಯೇ ಮುಂದುವರಿಯಲಿ ಎಂಬುದು ಜನಧನಿ ನ್ಯೂಸ್ನ ಆಶಯ. ಇವತ್ತು ನಮ್ಮ ಜಿಲ್ಲೆಯ ಸುಪುತ್ರ ಮತ್ತು ತಾಯಿ ಚಾಮುಂಡೇಶ್ವರಿಯ ವರಪುತ್ರ, ಸೊ ಈ ಜಿಲ್ಲೆಗೆ ತುಂಬ ಸಹಾಯ ಮಾಡಿದಂಥವ್ರು, ತುಂಬ ಅನುದಾನಗಳನ್ನ ಕೊಟ್ಟಿರುವಂಥವ್ರು. ಸೊ ಇವತ್ತು ಅವರ ತಪಸ್ಸು ಇವತ್ತು ಯಶಸ್ವಿಯಾಗಿದೆ. ಅವರು ಸುಮಾರು ವರ್ಷಗಳ ಕನಸು ಇವತ್ತು ನನಸಾಗಿದೆ. ಆ ಒಂದು ದಿನನ ನಾವು ಭಾಳ ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಜೊತೆಯಲ್ಲಿ ಈ ಭಾಗದ ಜನ, ನಮ್ಮ ಚನ್ನಪಟ್ಟಣ ತಾಲೂಕಿನ ಜನ ಪ್ರತಿಯೊಬ್ಬರು ಓಟ್ ಹಾಕುವಾಗ್ಲೂ ಡಿ ಕೆ ಶಿವಕುಮಾರ್ ಅವರು CM ಆಗಲಿ ಅನ್ನೋ ಒಂದು ಬಯಕೆ ಇತ್ತು. ಆ ಬಯಕೆ ಇವತ್ತು ನನಸಾಗಿದೆ. ಇವತ್ತು ಖುಷಿ ಪಡ್ತಾ ಇದ್ದಾರೆ ನಮ್ಮ ಚನ್ನಪಟ್ಟಣದ ಜನ ಮತ್ತು ಕರ್ನಾಟಕ ರಾಜ್ಯದ ಜನ. ಡಿ ಕೆ ಶಿವಕುಮಾರ್ ಅವರು ಒಂದು ಸರಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಇವತ್ತು ಆ ಆಸೆನ ನನಸಾಗಿದೆ. ಇವತ್ತು ನಮಗದು ಭಾಳ ಖುಷಿ ತಂದಿದೆ. ಅದಾದಮೇಲೆ ಈ ಭಾಗಕ್ಕೆ ನಮ್ಮ ಸಾಹೇಬರು DCM ಆಗಿದ್ದಾಗ ಸುಮಾರು 35 ಕೋಟಿಗಳ ಅನುದಾನ ಕೊಟ್ಟಿದ್ದರು. ನಮ್ಮ ಈ ಕೂಡ್ಲೂರು ಪಂಚಾಯತಿಗೆ ಮಾತ್ರ ಅಂತ ತಗೊಳ್ತೀನಿ ಅಂದರೆ ಸುಮಾರು 35 ಕೋಟಿಗಳ ಅನುದಾನ ಕೊಟ್ಟಿದ್ದರು. ಸೊ ಈ ಕಣ್ವ ಸೇತುವೆ ಏನಿದೆ, ಸಂಪರ್ಕ ಸೇತುವೆಗಳಿರಲಿಲ್ಲ. ನಾವು ನಮ್ಮ DK ಸುರೇಶ್ ಸಾಹೇಬ್ರ ಹತ್ರ ಹೋಗಿ ಕೇಳ್ಕೊಂಡ್ವಿ. ಈ ಭಾಗದ ಜನ, ನಮ್ಮ ಮುಖಂಡರುಗಳು ಎಲ್ಲ ಹೋಗಿ ನಾವು ಕೇಳ್ಕೊಂಡ್ವಿ. ಆ ಕೇಳ್ಕೊಂಡಾಗ ಒಂದೇ ಮಾತಲ್ಲಿ ಆಯಿತು ಮಾಡಿಕೊಡೋಣ ಅಂತ ನಮ್ಮ DK ಸುರೇಶ್ ಸಾಹೇಬರು ಮಾತು ಕೊಟ್ಟರು. ಅದ್ರ ಪ್ರಕಾರ ನಡ್ಕೊಂಡ್ರು. ಇವತ್ತು ಆ ಕೆಲಸಗಳು ನಡೀತಾ ಇರೋವಂಥದ್ದು ತಮಗೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ಸುಮಾರು 5 ಸೇತುವೆಗಳು, 5 ಸಂಪರ್ಕ ಸೇತುವೆಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ನಮ್ಮ ಕಾವೇರಿ ನೀರಾವರಿ ನಿಗಮದಿಂದ. ಹಾಗೆ ನಮ್ಮ MLA ಸಾಹೇಬರು ಕೂಡ ಇದಕ್ಕೆ ಆ ಕಾಮಗಾರಿ ಏನು ಪ್ರಾರಂಭ ಆಯಿತು ಅದನ್ನು ತ್ವರಿತವಾಗಿ ಮಾಡಿಸೋದ್ರಲ್ಲಿ ನಮ್ಮ MLA ಸಾಹೇಬರು CP ಯೋಗೇಶ್ವರ್ ಅಣ್ಣವರು ಕೂಡ ಭಾಳ ಶ್ರಮ ಹಾಕಿ ಅವರ ಒಂದು ಸಹಕಾರದಿಂದನೂ ಕೂಡ ಈ ಕಾಮಗಾರಿ ಇಷ್ಟು ಬೇಗ ಮುಗಿಬೇಕು ಅಂದರೆ CP ಯೋಗೇಶ್ವರ್ ಅವರ ಸಹಕಾರ, ನಮ್ಮ MLA ಸಾಹೇಬರು ಸಹಕಾರ ಭಾಳ ದೊಡ್ಡದಿದೆ. ಹಾಗೆ ಇಲ್ಲಿ ಒಂದು ವಾಟರ್ ಫಿಲ್ಟ್ರು ನಿರ್ಮಾಣ ಮಾಡುವಾಗ ಈ ಭಾಗದ ಜನ ಬಂದಾಗ ನಾವು ಬೈ ಎಲೆಕ್ಷನಲ್ಲಿ ಒಂದು ವಾಟರ್ ಫಿಲ್ಟ್ರ್ ಬೇಕು ಅಂತ ಕೇಳಿದ್ರು. ಆ ವಾಟರ್ ಫಿಲ್ಟ್ರನ್ನ ನಾವು ಏನು ಮಾಡಿದ್ವಿ, ಹೋಗಿ ಮತ್ತೆ ಕೇಳ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆವಾಗ ಎಲೆಕ್ಷನ್ ಇದ್ದಿದ್ದ ಕಾರಣ ನಾವು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅನುದಾನ ತರಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಏನು ಮಾಡೋದು, ಈ ಭಾಗದಲ್ಲಿ
ಭಾಳ ಕೊರತೆ ಇದೆ, ನೀರಿನ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನನ್ನ ಸ್ವಂತ ಕಂಪನಿಯಿಂದ ನಾನು ವಾಟರ್ ಫಿಲ್ಟರ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಈ ಭಾಗದಲ್ಲಿ. ಸೊ ಹಾಗೆ ಮುಂದೆ ಹೋದರೆ ನಮ್ಮ ಅರ್ಸು ಜನಾಂಗದ ಸಮುದಾಯ ಭವನ ಸುಮಾರು 20 ವರ್ಷಗಳಿಂದ ಅದು ವಿಳಂಬ ಆಗಿತ್ತು. ಸೊ ಅದನ್ನು ಕೂಡ ನಾವು DCM ಸಾಹೇಬ್ರ ಹತ್ರ ಮತ್ತು ನಮ್ಮ DK ಸುರೇಶ್ ಸಾಹೇಬ್ರ ಹತ್ರ, ಮಾಜಿ ಸಂಸದರು DK ಸುರೇಶ್ ಸಾಹೇಬ್ರ ಹತ್ರ ಕೇಳ್ಕೊಂಡಾಗ, ಅಣ್ಣ ಈ ಥರ ಆಗಿದೆ, ದಯಮಾಡಿ ಇದಕ್ಕೊಂದು ನೀವು ನಮ್ಮನ್ನು ಈ ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೆ ಅತಿ ಶೀಘ್ರವಾಗಿ ಒಂದು ಅನುದಾನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಮ್ಮ DCM ಸಾಹೇಬರ ಅನುದಾನದಿಂದ ಸುಮಾರು 80 ಲಕ್ಷ ರೂಪಾಯಿಗಳ ಅನುದಾನನ ನಮ್ಮ ಅರಸು ಸಮುದಾಯ ಭವನಕ್ಕೆ ಕೊಟ್ಟಂಥದ್ದು ಕೂಡ ನಾವು ಮರೆಯೋಂಗಿಲ್ಲ. ಈ ಸಮಯದಲ್ಲಿ ಇವತ್ತು ನಮಗೆಂಥ ಸುಸಂದರ್ಭ ಬಂದಿದೆ ಅಂತಂದರೆ, DCM ಸಾಹೇಬ್ರು ಆಗಿದ್ದಾಗ ನಮ್ಮ DK ಶಿವಕುಮಾರ್ ಸಾಹೇಬರು ಇವಕ್ಕೆಲ್ಲ ಬಂದು ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಚಾಲನೆ ಮಾಡಿದರು. ಇವತ್ತು ನಾವು ಭಾಳ ಖುಷಿ ಪಟ್ಕೊಂಡು ಹೇಳ್ಕೋಬೇಕಾಗಿರೋವಂಥ ವಿಚಾರ, ಮತ್ತು ಅವರ ಸಮಯ ತಗೊಂಡು ಇದೆಲ್ಲದರದ ಒಂದು ಓಪನಿಂಗುಗೆ, ಪ್ರಾರಂಭೋತ್ಸವಕ್ಕೆ ನಾವು CM ಸಾಹೇಬರು ಬರಮಾಡಿಕೊಂಡ್ರೆ ಇದಕ್ಕಿನ್ನ ದೊಡ್ಡ ಸಂಪತ್ತು, ದೊಡ್ಡ ಒಂದು ಸಾಧನೆ ಏನೂ ಇಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಅವ್ರ ಕಾಲದಲ್ಲೇ ಇವೆಲ್ಲ ಶಂಕುಸ್ಥಾಪನೆ ಆದಂಥವು. ಅವರು DCM ಆಗಿದ್ದರು ಅವಾಗ, ಈಗ CM ಆದಾಗ ಅದನ್ನು ಬಂದು ಓಪನಿಂಗ್ ಮಾಡಿಕೊಟ್ರೆ ನಮ್ಮ ಈ ಭಾಗದಂಥ ಒಂದು ಪುಣ್ಯವಂತರು, ಭಾಗ್ಯವಂತರು ಇನ್ಯಾರೂ ಇರೋದಿಲ್ಲ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನಾನೆಲ್ಲ ಹೇಳೋದಿಷ್ಟೇ, ನಮ್ಮ ಈ ಭಾಗದ ಜನ ನೀವೆಲ್ಲ ಏನು ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು DK ಶಿವಕುಮಾರ್ ಅವರು CM ಆಗಲಿ ಅಂತ ಏನು ಕಷ್ಟಪಟ್ರಿ, ನಿಮ್ಮ ಒಂದೊಂದು ಓಟು, ನಿಮ್ಮ ಒಂದೊಂದು ಕನಸುಗಳು ಕೂಡ ನನಸಾಗಿದೆ. ನಿಮ್ಮೆಲ್ಲರಿಗೂ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ, ಇದೇ ರೀತಿ ನಿಮ್ಮ ಸೇವೆ ಮಾಡ್ತಿರ್ತೀನಿ ಅಂತ ಹೇಳ್ತಾ, ಇವತ್ತು ಮತ್ತೆ ಇನ್ನೊಮ್ಮೆ ಹೇಳ್ತೀನಿ, ಇವತ್ತು ಈ ಸಂಭ್ರಮಾಚರಣೆಗೆ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ತಮಗೆ ನಮ್ಮ ಕಳಕಳಿಯ ಮನವಿ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಮನೆಗೂ ಇವತ್ತು ಒಂದು ಬಾಕ್ಸ್ ಸ್ವೀಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ಪಂಚಾಯತಿನಲ್ಲಿ ಕೂಡ್ಲೂರು, ಮಳೂರು ಪಟ್ಟಣ ಹಾಗೂ ಚಕ್ಕೆರೆ ಈ 3 ಪಂಚಾಯತಿಗಳಲ್ಲಿ 3 ದಿನ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀನಿ, ಗುರುವಾರ, ಶುಕ್ರವಾರ, ಶನಿವಾರ. ಸೊ ಈ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗೂ ಕೂಡ ಸಿಹಿ ಹಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಇದನ್ನು ನಾನು ನಿರ್ವಹಿಸ್ಕೊಡ್ತಾ ಇರುವಂಥ ನನ್ನ ಎಲ್ಲ ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಕರ್ನಾಟಕದ ನೂತನ ಮುಖ್ಯಮಂತ್ರಿ